ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ವೆಜ್ ಕಟ್ಲೆಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ವೆಜ್ ಕಟ್ಲೆಟ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಇದು ವೆಜ್ ಕಟ್ಲೆಟು. ಆಮೇಲೆ ಮಕ್ಕಳೆಲ್ಲ ಏನು ವೆಜಿಟೇಬಲ್ಸ್ ತಿನ್ನೋಕೆ ಇಷ್ಟಪಡಲ್ವಲ್ಲ, ಈ ಥರ ಕಟ್ಲೆಟ್ ಮಾಡಿಕೊಡೋದ್ರಿಂದ ಖುಷಿಯಾಗಿ ತಿಂತಾರೆ ಎಲ್ಲ ವೆಜಿಟೇಬಲ್ಸ್ನು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಈ ವೆಜ್ ಕಟ್ಲೆಟ್ ಅಂತ ನೋಡೋಣ. ನೋಡಿ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನು ಒಂದು ಎರಡರಿಂದ ಮೂರು ಆಲೂಗಡ್ಡೆ, ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬ್ರೆಡ್ ಕ್ರಮ್ಸ್ ಬೇಕು. ಇದಕ್ಕೆ ನಾನು ಒಂದು 5ರಿಂದ 6 ಬ್ರೆಡ್ ತೊಗೊಂಡಿದ್ದೀನಿ. ಇನ್ನು ಇದನ್ನೇ ನಾವು ಈಗ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು, ಅದೇ ಕ್ರಮ್ಸು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲು ಕ್ಯಾರೆಟು ಮತ್ತು 1 ಬಟ್ಲು ಬೀನ್ಸು, ಪನ್ನೀರು, ಈರುಳ್ಳಿ ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ, ಶುಂಠಿ ಮತ್ತು ಕಾರ್ನು, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ನಾನು ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಇನ್ನು ಇದು ಎಲ್ಲ ಪೌಡ್ರುಗಳು, ಮಸಾಲ ಪೌಡ್ರು, ಧನಿಯಾ ಪೌಡ್ರು, ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು. ಧನಿಯಾ ಪೌಡ್ರು, ಜೀರಾ ಪೌಡ್ರು ಮತ್ತು ಚಾಟ್ ಮಸಾಲ, ಇದು ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, 1 ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಆಮೇಲೆ ಇದು ಬೈಂಡಿಂಗಿಗೆ 1 ಸ್ಪೂನು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 3 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಆಮೇಲೆ ಕರೀಲಿಕ್ಕೆ ಎಣ್ಣೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಈ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬಿಡೋಣ. ಬ್ರೆಡ್ ಸ್ಲೈಸ್ನ ಈ ಥರ ನೀಟಾಗೆಲ್ಲ ಪೀಸ್ ಮಾಡಿಕೊಂಡು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಅದೇ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಬ್ರೆಡ್ ಪೌಡ್ರನ್ನೇ ಮಾಡ್ಕೊಳ್ಳೋದು. ನೋಡಿ ಇವಾಗ ಎಲ್ಲದನ್ನು ನಾನು ಕಟ್ ಮಾಡಿ ಈ ಥರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ ಇದು ಪೌಡ್ರು ನೀಟಾಗಿ ರೆಡಿ ಆಯಿತು. ಇದು ನಮಗೆ ಕಟ್ಲೆಟಿಗೆ ಮೇಲೆ ಹಚ್ಚಕ್ಕೆ ಬೈಂಡಿಂಗಿಗೆ ಬೇಕು. ಇದು ನೋಡಿ ಬ್ರೆಡ್ ಕ್ರಮ್ಸು ರೆಡಿ ಆಯಿತು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿಗೆ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾವೇನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಆಫ್ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ವ ಮೆಣಸಿನ್ಕಾಯಿ, ಒಂದೇ ಸಾಕು ಮೆಣಸಿನ್ಕಾಯಿ, ಖಾರದ ಪುಡಿನೂ ಹಾಕ್ತೀವಲ್ವ. ನೋಡಿ ಈ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ತರಕಾರಿನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿನೂ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸು ಮತ್ತು ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟು, ಬೀನ್ಸು ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದು ಹಾಫ್ ಫ್ರೈ ಆದರೆ ಸಾಕು. ಮತ್ತು ಹೆಂಗೂ ಕರಿತೀವಿ ಅಲ್ವ ಎಣ್ಣೆಯಲ್ಲಿ, ಹಾಫ್ ಫ್ರೈ ಆದರೆ ಸಾಕು. ಇದು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಅರಿಶಿಣದ ಪುಡಿ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಮತ್ತು ಎಲ್ಲ ಪೌಡ್ರುಗಳನ್ನು ಹಾಕೋಣ. ಇವಾಗ ಇದು ಧನಿಯಾ ಪೌಡ್ರು, ಜೀರಾ ಪೌಡ್ರು ಮತ್ತು ಚಾಟ್ ಮಸಾಲ, ಗರಂ ಮಸಾಲ ಎಲ್ಲದನ್ನೂ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ. ಆಮೇಲೆ ರುಚಿಗೆ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಸಾಕು, ಇಷ್ಟಾದರೆ ಸಾಕು. ಇವಾಗ ಇದೆಲ್ಲ ರೆಡಿ ಆಯಿತು ಮಸಾಲದ್ದು. ಇದಕ್ಕೆ ನಾವೀಗ ಪನ್ನೀರು ತುರಿದು ಇಟ್ಕೊಂಡಿದ್ದೆ ನಾನು ಪನ್ನೀರನ್ನ. ಆಮೇಲೆ ಸ್ವೀಟ್ ಕಾರ್ನು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇದನ್ನು. ಆಮೇಲೆ ಇದಕ್ಕೆ ನಾವು ಇವಾಗ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನೇನು ಲೆಮನ್ ಜ್ಯೂಸ್ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ, 1 ಟೇಬಲ್ ಸ್ಪೂನಷ್ಟು, ಅದನ್ನು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಈ ಆಲೂಗಡ್ಡೆ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲೋ ಅದನ್ನು ನೀಟಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ತಣ್ಣಗಾಗಿದೆ. ಇವಾಗ ಇದಕ್ಕೆ ಈ ಬೌಲ್ಗೆ ಎಲ್ಲದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೇನಾದರೂ ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಆಯಿತು ಅಂದರೆ ನೋಡಿಬಿಟ್ಟು ಹಾಕೋಬೇಕು ಇದರಲ್ಲಿ. ನೋಡಿ ಈ ಥರ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಮಾಡ್ಕೊಂಡ್ರೆ ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ. ಈ ಥರ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಇವಾಗ ಒಂದು ಸರಿ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಹಾಕ್ಕೊತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಬ್ರೆಡ್ ಕ್ರಮ್ಸು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಕಟ್ಲೆಟ್ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪು, ರೌಂಡ್ ಶೇಪು, ಆಮೇಲೆ ಇದು ಸಿಲಿಂಡ್ರ್ ಶೇಪಲ್ಲೂ ಮಾಡ್ಕೋಬೋದು ಕಟ್ಲೆಟ್ನ. ಇನ್ನು ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಮಾಡ್ಬೋದು. ನಾನು ಆ ಥರವಷ್ಟು ಮಾಡ್ತಾಯಿದ್ದೀನಿ. ನೋಡಿ ಎಲ್ಲದನ್ನು ಇದೇ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಸ್ವಲ್ಪ ಸಿಲಿಂಡ್ರು ಶೇಪು, ಆಮೇಲೆ ಸ್ವಲ್ಪ ಇದು ರೌಂಡ್ ಶೇಪು ಎಲ್ಲದನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೈಂಡಿಂಗಿಗೆ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ನಾನು ಮೈದಾ ಮತ್ತು ಕಾರ್ನ್ ಫ್ಲೋರ್ ಇತ್ತಲ್ವ ಅದನ್ನ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಮಾಡ್ಕೊಳ್ಳೋಣ. ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ನಾವೇನು ಕಟ್ಲೆಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಇದನ್ನು ಅದರೊಳಗೆ ಡಿಪ್ ಮಾಡಬೇಕು. ಡಿಪ್ ಮಾಡಿಬಿಟ್ಟು
ಹಾಕ್ಬಿಟ್ಟು ಈ ಬ್ರೆಡ್ ಕ್ರಮ್ಸ್ ಏನಿತ್ತಲ್ವ ಅದನ್ನು ನೀಟಾಗೆಲ್ಲ ಮೇಲೆ ಹಚ್ಚಬೇಕು. ಬ್ರೆಡ್ ಕ್ರಮ್ಸ್ ಹಚ್ಬಿಟ್ಟು ಮತ್ತು ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಫಸ್ಟ್ ಎಲ್ಲ ಈ ಕಾರ್ನ್ಫ್ಲೋರ್ ಇದರಲ್ಲಿ ಲಿಕ್ವಿಡಲ್ಲೆಲ್ಲ ಡಿಪ್ ಮಾಡಿ ಬೈಂಡಿಂಗಿಗೆ ಮೇಲೆ ಈ ಬ್ರೆಡ್ ಕ್ರಮ್ಸ್ ಹಚ್ಬಿಟ್ಟು ನೀಟಾಗೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆನೂ ಕಾದಿದೆ. ಇವಾಗ ನೀಟಾಗಿ ಹೈ ಫ್ಲೇಮಲ್ಲೇ ಇಟ್ಟು ಕರಿಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಕರಿಯೋದ್ರಿಂದ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಕರಿತಾ ಇದ್ದೀನಿ. ಕಲರು ಕೂಡ ಚೇಂಜ್ ಆಗ್ತಾಯಿದೆ. ಒಂದು ಸೈಡ್ ಎಲ್ಲ ಆದಮೇಲೆ ಮತ್ತೆ ಟರ್ನ್ ಮಾಡೋಣ. ಇನ್ನೊಂದು ಸೈಡು ಎಲ್ಲ ನೀಟಾಗಿ ಫ್ರೈ ಆಗಲಿ. ಇದು ಟೇಸ್ಟ್ ಅಂತೂ ನಿಜ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಸಾಸ್ ಜೊತೆ ಕೊಡ್ತೀವಿ ಅಲ್ವಾ, ಮಕ್ಕಳಂತೂ ನಿಜವಾಗ್ಲೂ ಖುಷಿಯಾಗಿ ತಿಂತಾರೆ ಈ ವೆಜ್ ಕಟ್ಲೆಟ್ನ. ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ವಲ್ಲ, ಇದಕ್ಕೆಲ್ಲ ಇನ್ನೂ ಬೇರೆ ಬೇರೆ ಬೀಟ್ರೂಟು ಹಾಕ್ಬೋದು, ಬೇರೆ ತರಕಾರಿಗಳನ್ನು ಹಾಕ್ಬೋದು, ಹಸಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ನಾವು ಮಾಡ್ಕೋಬೋದು. ನೋಡಿ ಇವಾಗ ಕಲರ್ ಇಷ್ಟ ಆಗಿದೆ, ತೆಗಿತಾ ಇದ್ದೀನಿ. ಕರೆಕ್ಟಾಗಿ ಆಗಿದೆ. ಅದೇ ಥರ ನಾನು ಎಲ್ಲದನ್ನು ಮತ್ತೆ ಹಾಕ್ಕೊಂಡು ಕರಿತಾ ಇದ್ದೀನಿ. ನೋಡಿ ಸ್ವಲ್ಪ ಒಂದು ಸೈಡೆಲ್ಲ ಆದಮೇಲೆ ಮತ್ತೆ ಎಲ್ಲ ಟರ್ನ್ ಮಾಡ್ತಾ ಇರಬೇಕು. ನಿಧಾನಕ್ಕೆ ಟರ್ನ್ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೋಡಿ ನೀಟಾಗೆಲ್ಲ ಫ್ರೈ ಆಗಲಿ ಚೆನ್ನಾಗಿ. ಇದು ವೆಜ್ ಕಟ್ಲೆಟ್ನ ನಾವು ಮಕ್ಕಳಿಗೆಲ್ಲ ಶಾರ್ಟ್ ಬ್ರೇಕಿಗೂ ಮಾಡಿಕೊಡ್ಬೋದು. ಚೆನ್ನಾಗಿರುತ್ತೆ. ಮಕ್ಕಳು ಖುಷಿಯಾಗಿ ತೊಗೊಂಡೋಗ್ತಾರೆ ಸ್ಕೂಲಿಗೆ. ನೋಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು. ಎಲ್ಲ ವೆಜಿಟೇಬಲ್ಸ್ ಹಾಕೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.